ನೆಲಮಂಗಲ ಸಮಾಜ ಸೇವಕರು ಹಾಗೂ ಬಿಜೆಪಿ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ಚೌಧರಿ ಕುಟುಂಬದ ಜೊತೆ ಜನ್ಮದಿನವನ್ನು ಬಹಳ ಅದ್ದೂರಿಯಾಗಿ ನೆಲಮಂಗಲ ಕಾರ್ಯಕರ್ತರುಗಳ ಜೊತೆ ಸೇರಿ ಬಿದಲೂರು ಗ್ರಾಮದಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹಾರಾಪೇಟ ಹಾಕಿ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಜನಸೇವಕ ನಿರಾಶ್ರಿತರ ಅನಾಥಾಶ್ರಮಕ್ಕೆ ಭೂಮಿ ಹಸ್ತಾಂತರ ಮಾಡಿ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದರು. ಈ ಸಂದರ್ಭದಲ್ಲಿ ಆಟೋ ಗಂಗಾಧರ್ ನಿರಾಶ್ರಿತರಿಗೆ ಸಹಾಯ ಆಗಲಿ, ನಮ್ಮ ತಂದೆ ತಾಯಿ ನೆನಪಿಗೋಸ್ಕರ ನನ್ನ ಹುಟ್ಟುಹಬ್ಬಕ್ಕೆ ಭೂಮಿ ಹಸ್ತಾಂತರ ಮಾಡಿದ್ದೇನೆ ಎಂದು ಶ್ರೀಯುತ ಜಗದೀಶ್ ಚೌಧರಿ ಈ ಸಭೆಯಲ್ಲಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಶ್ರೀಯುತ ಜಗದೀಶ್ ಚೌಧರಿ, ಬೈರೇಗೌಡರು, ಕನ್ನಡ ಕುಮಾರ್, ಮಾಜಿ ಶಾಸಕರು ನಾಗರಾಜಣ್ಣ, ಎನ್ಡಿಎ ಅಧ್ಯಕ್ಷರಾದ ಮಲ್ಲಯ್ಯ, ಪಂಚಾಯಿತಿ ಅಧ್ಯಕ್ಷರಾದ ರಾಹುಲ್ ಗೌಡ್ರು, ಭೃಂಗೇಶ್, ಅಂದಾನಪ್ಪ, ನೆಲಮಂಗಲ ಕಾರ್ಯಕರ್ತರು, ಸ್ನೇಹಿತರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಣ್ಮಣಿ ಜಗದೀಶ್ ಚೌಧರಿ ಸರ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ಕಲಿಯುಗದಲ್ಲಿ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಅವರು ಹೆಜ್ಜೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾರೋ ನಿರಾಶ್ರಿತರು, ರೋಡಲ್ಲಿ ಮಲಗಿರುವಂಥ ಅನಾಥರಿಗೆ ನಮ್ಮ ಆಟೋ ಗಂಗಾಧರು, ದಯವಿಟ್ಟು ಬನ್ನಿ ಈ ಕಡೆ, ಸಾಕಷ್ಟು ವರ್ಷಗಳಿಂದ ಎಷ್ಟೋ ಬೀದಿಯಲ್ಲಿ ಬಿದ್ದಂಥ ಅನಾಥರನ್ನ ರಕ್ಷಣೆ ಮಾಡ್ತಾ ಕಾಪಾಡ್ತಾ ಇದ್ರು. ಅವರು ಜಾಗಕ್ಕಾಗಿ ಸಾಕಷ್ಟು ಜನರ ಹತ್ರ ಮನವಿ ಕೂಡ ಸಲ್ಲಿಸಿದ್ರು. ಯಾರ ಕಣ್ಣಿಗೂ ಅದು ಕಾಣಲಿಲ್ಲ, ಅವರಿಗೆ ಕೊಡಬೇಕಂತ ಅನ್ನಿಸ್ಲಿಲ್ಲ. ಅದರಲ್ಲಿ ವಿಶೇಷವಾಗಿ ಸರ್ರು ಮುಂದಾಳತ್ವನ ತಗೊಂಡು ಅವರಿಗೆ ಜಾಗದ ಅನುಕೂಲವನ್ನು ಮಾಡಿಕೊಟ್ಟು ಅವರ ಜಮೀನಲ್ಲೇ ಸುಮಾರು 8 ಗುಂಟೆನೋ 6 ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿರೋದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಜವಾಗ್ಲೂ ಭಗವಂತ ಮೆಚ್ಚುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಎಲ್ಲೋ ಬಿದ್ದಿರುವಂಥ ಅನಾಥರಿಗೆ ರಕ್ಷಣೆ ಕೊಡೋದಕ್ಕೆ ನೀವು ನೆರಳಾಗಿದ್ದೀರಾ. ಭಗವಂತ ನಿಮಗೆ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಇದೇ ರೀತಿ ಎಷ್ಟೋ ಜನ ನೊಂದಂಥ ಅವರ ಕಣ್ಣೀರು ಒರೆಸುವಂಥ ಕೈಗಳು ನಿಮ್ದಾಗಲಿ. ಸೊ ನಮ್ಮ ಪರವಾಗಿ, ಕರ್ನಾಟಕದ ಎಲ್ಲ ಜನರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಒಳ್ಳೆ ಮಾಡಿ. ಥ್ಯಾಂಕ್ ಯು ಸರ್. ಇದರ ಉದ್ದೇಶ ಅಂತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಸುಮಾರು ದಿನಗಳಿಂದ ಜನಶ್ರೇಯ ಅನಾಥಾಶ್ರಮ ಗಂಗಾಧರ್ ಅಂತಕ್ಕಂಥ ಒಬ್ಬ ಆಟೋ ಓಡಿಸ್ಕೊಂಡು ತನ್ನ ಜೀವನ ನಡೆಸಬೇಕಾದ್ರೆ ಕಷ್ಟ. ಅಂಥದ್ರಲ್ಲಿ ಈ ತಾಲೂಕಲ್ಲಿ ಯಾವುದೇ ಅನಾಥ ಹಣಗಳು ಸಿಗಲಿ, ಯಾರೇ ರುದ್ರು ಸಿಗಲಿ, ವಯಸ್ಸಾಗಿರ್ತಕ್ಕಂಥವ್ರು ಯಾರಿಗೇ ಸಿಗಲಿ, ಯಾರೇ ಸಿಗಲಿ, ಇನ್ಕ್ಲೂಡಿಂಗ್ ಪೊಲೀಸ್ನವರು ಸೇರಿ ತಗೊಂಡೋಗಿ ಗಂಗಾಧರ್ ಫೋನ್ ಮಾಡಿಬಿಟ್ಟು, ನೋಡಪ್ಪ ಈ ಥರ ಅನಾಥ ಶವ ಐತೆ, ಅನಾಥರವ್ರೆ ಅಂತೇಳಿ ಆತನಿಗೆ ಫೋನ್ ಮಾಡ್ತಾ ಇದ್ದೆ. ಆತ ಬಾಡಿಗೆ ಮನೆ ಒಳಗೆ ತನ್ನ ಜೀವನ ನಡೆಸ್ಕೊಂಡು ಪ್ರತಿಯೊಬ್ಬರು ಕೂಡ ಕೈಲ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದ. ಸುಮಾರು ದಿನಗಳಿಂದ ಎಲ್ಲ ಕಡೆನೂ ಕೇಳೋದು, ಬಟ್ ನನ್ನೂ ಕೂಡ ಕೇಳಲ್ಲ, ಏನಾದ್ರು ಒಂದು ಅವಕಾಶ ಮಾಡ್ಕೊಳಕ್ಕೆ ನೋಡಿ ಅಂತೇಳಿ. ನಾನೇನು ಕೋಟ್ಯಾಂತರ ರೂಪಾಯಿ ಕೊಟ್ಟಿಲ್ಲ ಅಥವಾ 16 ಎಕರೆ ಕೊಡ್ತಕ್ಕಂಥ ಕೆಲಸ ಏನು ಮಾಡಿಲ್ಲ. ನನ್ನಲ್ಲಿರ್ತಕ್ಕಂಥ ಅಳಿಲಲ್ಲಿ, ನನ್ನಲ್ಲಿರ್ತಕ್ಕಂಥ ಸಣ್ಣ ಸೇವೆಯಲ್ಲಿ ಅಳಿಲ್ ಸೇವೆಯನ್ನು ಆತನ ದಾರಿ ಹೇಳಿದ್ದೀನಿ. ಯಾರು ಜಗತ್ತಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಏನೂ ಇಲ್ಲ. ಅಡ್ಲಿ ಮೆಟ್ಲಿ ರಾಜರು ಮಹಾರಾಜರೆಲ್ಲ ದೇಶ ರಾಜ್ಯ